Welcome back to Tunga School of Basic and Applied Sciences, Jamkhandi. This is Ramesh Pujari. Dear students, the topic called common errors has been started, the first class of the video session, and now I am going to continue how do we get the common errors on the basis of prepositions. Already you have studied prepositions since your first semester or from 6th standard, but in error level you have to understand that. For example, see here, I will tell you one sentence. I have been reading English for 6th class or for 6th standard. Is it right? Or we can write from 6th standard. Is it right? No, my dear friends. Here should not come from. Here it comes since. I don't understand. So like this type of error will be there in your examination. ನೋಡಿ ನೀವು ಕೆಲವೊಬ್ಬರು ಕರೆಕ್ಟಾಗಿ ನೋಡ್ತಾ ಇದ್ದೀರಾ ಕ್ಲಾಸನ್ನು, ಕೆಲವೊಬ್ಬರು ನೀವು ಕ್ಲಾಸನ್ನು ನೋಡ್ತಾ ಇಲ್ಲ. ಒಂದು ಮಾತಾಡ್ತಾ ಇದ್ದೀನಿ, ಸಮಯ ಹೀಗೆ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಆಯ್ತಾ? ಇಲ್ಲಿ ವಿಡಿಯೋ ಕ್ಲಾಸು ಮಾಡ್ತಾ ಇದೆ, ನಾಳೆ ನಾವು ಬಂದ ಮೇಲೆ ಮತ್ತೆ ಹೇಳ್ಕೊಡ್ತಾರಂತ. ಅಕಸ್ಮಾತ್ ಟೈಮ್ ಸಿಗಲಿಲ್ಲ ಅಂದರೆ ಏನು ಮಾಡ್ಲಿಕ್ಕಾಗಲ್ಲ. ಅರ್ಥ ಆಯ್ತಾ? ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಸಾಧ್ಯವಾದಷ್ಟು ಯೂಸ್ ಮಾಡ್ಕೊಳ್ಳಿ. ಕಾಮನ್ ಎರರ್ಸ್ ಅನ್ನೋ ಟಾಪಿಕನ್ನು ನಾನು 2 ಕ್ಲಾಸ್ದಲ್ಲಿ ಮುಗಿಸ್ಕೊಡ್ಬೋದು. ಆದರೆ ನಾನು ಯಾಕೆ ಇಷ್ಟು ಡೀಪಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆ ಒಳ್ಳೆಯದಾಗಲಿ ಇಷ್ಟೇ, ಮತ್ತೇನೂ ಇಲ್ಲ. ಆಯ್ತಾ? ಬನ್ನಿ. ರೂಲ್ ನಂಬರ್ 1, ಕೆಲವು ರೂಲ್ಸ್ ಅದಾವ, ಅವನಷ್ಟು ತಿಳ್ಕೊಂಡ್ಬಿಡೋಣ, ಇಂಪಾರ್ಟೆಂಟ್ ಆಗಿರೋದು. ಸೊ ಉಳ್ಕಿದ ರೂಲ್ಸ್ ಅಂತೂ ನಿಮ್ಮ ಪ್ರಿಪರೇಷನ್ ಬಗ್ಗೆ ಗೊತ್ತೇ ಇರುತ್ತೆ. Between, among, very easy. Between, we always talk about 2 things or 2 people or 2 person, and among should be taught more than 2. Apples are distributed between the beggar. No. Between the beggar. ತಪ್ಪು. ತಿಳಿತರಿ? ಇಲ್ಲಿ ಬರಲ್ಲ. ಇಲ್ಲಿ ಏನಾಗುತ್ತಾ, apples are distributed among the beggar ಆಗುತ್ತೆ. Among the beggar means the group of beggar. I don't understand me. So like that, more than 2 ಇದಾರೆ ಅಂತಂದ್ರೆ ಅಲ್ಲಿ ಅಮಂಗ್ ಬರಬೇಕು. ತಿಳಿತಾ? ನೆಕ್ಸ್ಟ್ ವಿದ್ಯಾರ್ಥಿಗಳೇ, the match will be played among India and Pakistan. No. Here between 2, then it should be between, not among. Got it? So next, it is the rule number 2. If a principal verb is used after, at, about, for, on, in, from, to, the used verb must be in ing or v4. So we can use ing form as v4. You prevented me from do it. No. I don't understand me. Look at here. The principal verb is used after, before. After or before, after, at, about, for, on, in, from ಅನ್ನುವಂಥ ಪ್ರಪೋಷನ್ಗಳು ಬಂದಿದ್ರೆ ಅದರ ಮುಂದೆ ಬರುವಂಥ ವರ್ಬ್ ಯಾವಾಗಲೂ ಹೆಂಗಿರುತ್ತೆ, ಪ್ರಿನ್ಸಿಪಲ್ ವರ್ಬು ಅದು ಹೇಗಿರುತ್ತೆ, ಇದು ಮೇನ್ ವರ್ಬ್ ಆಗುತ್ತೆ, ಇದು ಪ್ರಿನ್ಸಿಪಲ್ ವರ್ಬ್ ಆಗುತ್ತೆ. ದಿಸ್ ಶುಡ್ ಬಿ ಇನ್ ದ ing ಫಾರ್ಮ್, ಮೈ ಡಿಯರ್ ಫ್ರೆಂಡ್ಸ್. ತಿಳಿತಾ? ಫಾರ್ ಎಕ್ಸಾಂಪಲ್, ಯು ಪ್ರಿವೆಂಟೆಡ್ ಮೀ ಫ್ರಮ್ ಡೂಯಿಂಗ್ ಇಟ್, ನಾಟ್ ಡೂ ಇಟ್. ತಿಳಿತಾರೆ? ನೆಕ್ಸ್ಟ್, ಎಟ್, ಇನ್, ಆನ್. ನೋಡಿ, ಇದ್ರ ಬಗ್ಗೆ ಅಂತೂ ನೀವು ಈಗಾಗಲೇ ಹಿಂದಿನ ಸೆಮಿಸ್ಟರ್ಗಳಲ್ಲಿ ಕಲ್ತು ಬಿಟ್ಟಿದ್ದೀರಾ. ತಿಳಿತಾ? ಅವುಗಳ ಮೇಲೇನೆ ಏನು ಮಾಡಿಬಿಡ್ತಾರೋ ಎರರ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಐ ಮೀಟ್ ಯು ಇನ್ 3 PM. ಇಸ್ ಇಟ್ ರೈಟ್? ಅದು ರೈಟ್ ರಾಂಗ್ ನೀವೇ ವಿಚಾರ ಮಾಡ್ಬೋದು. ತಿಳಿತಾರೆ? ಓಕೆ. ಸೊ ಎಟ್, ಇನ್, ಆನ್ ಈಸ್ ನಾಟ್ ಯೂಸ್ಡ್ ಬಿಫೋರ್ ಟುಡೇ, ಎಸ್ಟರ್ಡೇ, ಟುಮಾರೋ, ದ ಫಾಲೋಯಿಂಗ್ ದ, ನೆಕ್ಸ್ಟ್ ಡೇ, ಎಕ್ಸೆಟ್ರಾ. ನೋಡಿ, ಇವು ಯಾವುದೇ ಬಂದು ಅಂದರೆ ಅಡ್ವರ್ಬ್ಗಳು ಬಂದರೆ ಅದರ ಹಿಂದೆ ಎಟ್, ಇನ್, ಆನ್ಗಳನ್ನು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, he will go there on yesterday. No, only yesterday. Got it? Let's move to the next rule. ಸ್ವಲ್ಪ ರೂಲ್ ಅದಾವ ಪ್ರಪೋಸಿಷನ್ ಮೇಲೆ, ಉಳಿದ ರೂಲ್ಗಳನ್ನು ನೀವು ಹಿಂದೆ ಕಲ್ತಿರ್ತೀರ. ಅದಕ್ಕೆ ನೋ ಪ್ರಪೋಸಿಷನ್ ಈಸ್ ಯೂಸ್ಡ್ ಬಿಫೋರ್ ದ ಹೋಮ್. ಹೋಮದ ಹಿಂದೆ ಯಾವುದೇ ಪ್ರಪೋಸಿಷನ್ ಯೂಸ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್, ಬ್ರಿಂಗ್ ಎ ಸೋಫಾ ಸೆಟ್ ಎಟ್ ಹೋಮ್. ನೋ, ಓನ್ಲಿ ಹೋಮ್. ಗಾಟ್ ಇಟ್? ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ರೂಲ್. ರೂಲ್ ನಂಬರ್ 5. After transitive verbs like discuss, describe, order, tell, demand, attack, resemble, reach, etc.,
after transitive verb. Transitive verb means the action happens when by subject it put or it affects on object, that is called transitive verb. ಒಂದು ಕೆಲಸ ಮಾಡಿದ ಮೇಲೆ ಆ ಕೆಲಸದ ಪ್ರಭಾವ ಆಬ್ಜೆಕ್ಟ್ ಮೇಲೆ ಬಂದ್ರೆ ಅದಕ್ಕೆ ಟ್ರಾನ್ಸಿಟಿವ್ ವರ್ಬ್ ಅಂತ ಕರೀತಾರೆ ರೀ. ಅರ್ಥ ಆಯ್ತಾ? ಅಂತ ವರ್ಬ್ಗಳು ಯಾವ್ಯಾವ? ಫಾರ್ ಎಕ್ಸಾಂಪಲ್ ಲೈಕ್ ಡಿಸ್ಕಸ್, ಡಿಸ್ಕ್ರೈಬ್, ಆರ್ಡರ್, ಟೆಲ್, ಡಿಮಾಂಡ್, ಅಟ್ಯಾಕ್, ರಿಸೆಂಬಲ್, ರೀಚ್. ವಿ ಡೈರೆಕ್ಟ್ಲಿ ಯೂಸ್ ದ ಆಬ್ಜೆಕ್ಟ್ ಕೇಸ್ ಅಂಡ್ ನೋ ಪ್ರಪೋಸಿಷನ್ ಇಸ್ ಯೂಸ್ಡ್ ಆಫ್ಟರ್ ದ ವರ್ಬ್. ವರ್ಬ್ ಆದ್ಮೇಲೆ ಯಾವುದೇ ಪ್ರಪೋಸಿಷನ್ ಯೂಸ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್ ದ ರೈಟರ್ ಡಿಸ್ಕ್ರೈಬ್ಸ್ ಅಬೌಟ್ ದ ಬ್ಯೂಟಿ ಆಫ್ ನೇಚರ್. ನೋ. ದ ರೈಟರ್ ಡಿಸ್ಕ್ರೈಬ್ಸ್ ದ ಬ್ಯೂಟಿ ಆಫ್ ನೇಚರ್ ಅಂತ ಡೈರೆಕ್ಟ್ಲಿ ಬರೀರಿ, ಮಧ್ಯದಲ್ಲಿ ಯಾವುದೇ ಪ್ರಪೋಸಿಷನ್ ಬರೀಬಾರ್ದು. ಅರ್ಥ ಆಯ್ತಾ? ಯಾವ್ಯಾವುದು? ಡಿಸ್ಕಸ್ ಅಬೌಟ್ ದ ಟಾಪಿಕ್ ಅಲ್ಲ, ಡಿಸ್ಕಸ್ ದ ಟಾಪಿಕ್. ಡಿಸ್ಕ್ರೈಬ್, ಸೊ ಆರ್ಡರ್, ಟೆಲ್ ಕರೀತಾರೆ. ಹಿಂಗೆ ಇವು ಯಾವುದೇ ಶಬ್ದಗಳು ಬಂದರೆ ಅದ್ರ ಮುಂದೆ ಪ್ರಪೋಸಿಷನ್ ಯೂಸ್ ಮಾಡಬಾರ್ದು. ನೆಕ್ಸ್ಟ್, ಅಂಡ್ ದ ಲಾಸ್ಟ್ ರೂಲ್, words like write, propose, say, talk, reply, explain, speak, listen is followed by to preposition. ಇವು ಯಾವುದೇ ಬಂದ್ರೆ ಟು ಬರ್ಬೇಕಲ್ಲಿ ಅಂತ ಹೇಳ್ತಾರೆ ಅವರು. ಆಯ್ತಾ? he did not answer me, wrong. he did not answer to me. she did not write to a letter, she did not write a letter. I don't understand me. ಈ ತರ ಅಂದ್ರೆ ಕೆಲವೊಂದು ಕಡೆ ಬರಬೇಕು, ಕೆಲವೊಂದು ಕಡೆ ಬರಬಾರ್ದು. ಅರ್ಥ ಆಯ್ತಾ ನಾನು ಹೇಳ್ತದ್ದು? ಸೊ ಲೈಕ್ ದಿಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ವಿ ಹ್ಯಾವ್ ಸ್ಟಡಿಡ್ ರೂಲ್ಸ್ ಆಫ್ ಪ್ರಿಪೋಸಿಷನ್ಸ್ ಇನ್ ಡಿಟೇಲ್. ಸೊ ಇನ್ ಯುವರ್ ಎಕ್ಸಾಮಿನೇಷನ್ ಯು ಆರ್ ಡೆಫಿನೆಟ್ಲಿ ಗೋಯಿಂಗ್ ಟು get on the basis of preposition also one error. Thank you very much my dear students. Bye bye.